ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಸಿ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ಕಡ್ಲಿ ಹಿಟ್ಟಿನ ಬಜ್ಜಿ ಮಾಡಾಕತ್ತೀವಿ. ಕಡ್ಲಿ ಹಿಟ್ಟಿನ ಬಜ್ಜಿ ಮಾಡಕ್ಕೆ ಏನೇನು ಬೇಕತ್ತೆ ಬರ್ರಿ ತೋರಿಸ್ತೀನಿ. ಸಂಜೆ ಟೈಮ್ ತಿನ್ನಕ್ಕೆ ಸ್ನ್ಯಾಕ್ಸ್ ಕೂಡ ಬರ್ರಿ ಆಗ್ತೈತ್ರಿ. ಹೆಂಗಾದ್ರೂ ಈಗ ಮಳಿನೂ ಇತ್ತಳ, ಅದಕ್ಕೆ ಮಸ್ತ್ ಮಜಾ ಬರ್ತೈತೆ ಬಜ್ಜಿ ತಿನ್ನಕ್ಕೆ. ಈಗ ಒಂದು ಮಿಕ್ಸರ್ ಪಾತ್ರೆ ಒಳಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿವಿ, ಹಾಗೆ ಕರಿಬೇವು ಮತ್ತು ಕೊತ್ತಂಬರಿನೂ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ರುಚಿ ತಕ್ಕಟ್ಟು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿವಿ ನೋಡ್ರಿ. ಈಗ ಜೀರಿಗೆನೂ ಹಾಕ್ಕೊಂಡಿವಿ. ಈಗ ಬರ್ರಿ ಇದು ಪೇಸ್ಟ್ ಮಾಡ್ಕೊಳ್ಳೋಣ ನೋಡ್ರಿ. ಈಗ ಎಷ್ಟು ಚಂದ ಪೇಸ್ಟ್ ಆಗೈತಿ. ಈಗ ಕಡಲೆ ಹಿಟ್ಟು ಸೋಸಾತೀವಿ, ಸಾನ್ಗಿ ತೊಗೊಂಡು ಸೋಸಾತೀವಿ ನೋಡ್ರಿ. ಎಷ್ಟು ಚಂದಾಗತ್ತೈತಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿರ್ತಾರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ವಿಡಿಯೋ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ, ಅದಕ್ಕೆ ಫುಲ್ ವಿಡಿಯೋ ನೋಡಿರಿ, ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ನೋಡಿರಿ, ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಉಳ್ಳಾಗಡ್ಡಿ ಒಳಗೆ ಕಡಲೆ ಹಿಟ್ಟು ಸೇರಿಸ್ಕೊತೀವಿ. ಸೇರಿಸ್ಕೊಂಡು ಸ್ವಲ್ಪ ಅರಿಶಿನೂ ಹಾಕೋತೀವಿ. ಹಾಗೆ ಅದು ಏನು ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ ಇದ್ರೊಳಗೆ ಹಾಕೋತೀವಿ. ಹಾಕೊಂಡ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕೋತೀವಿ. ಕೊತ್ತಂಬರಿ ಹಾಕೊಂಡು ಸ್ವಲ್ಪ ಅಜ್ವಾನೂ ಹಾಕೋತೀವಿ. ಈಗ ಅಜ್ವಾನನ್ನು ಹಾಕೊಂಡು ಸ್ವಲ್ಪ ತುಟಿ ಹತ್ತು ಸೋಡಾನು ಮಿಕ್ಸ್ ಮಾಡ್ಕೋತೀವಿ. ಮಿಕ್ಸ್ ಮಾಡ್ಕೊಂಡು ಈಗ ಸರಿಯಾಗಿ ಎಲ್ಲ ಹಿಟ್ಟು ಕಳಿಸ್ಕೊತೀವಿ ನೋಡ್ರಿ. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಸಣ್ಣ ಹುಡುಗರು ಅಂದ್ರೆ ಭಾಳ ಇಷ್ಟ ಕಡಲೆ ಹಿಟ್ಟಿನ ಬಜ್ಜಿ. ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಕೂಡ ತಿನ್ನಿರಿ ನೋಡ್ರಿ. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮ್ಯಾಲೆ ಒಂದು ಸ್ವಲ್ಪ ನೀರನ್ನು ಹಾಕೋರಿ. ನೀರನ್ನು ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಂದು ಮನೆಯಾಗ ಕಡಲೆ ಹಿಟ್ಟು ಬಜ್ಜಿ ಮಾಡ್ಕೊಂಡು ತಿಂತಾರೆ. ಯಾಕಂದ್ರೆ ಇದು ಮಳೆ ಸೀಸನ್ ಐತಲ್ಲ, ಅದಕ್ಕೆ ನೋಡ್ರಿ ಎಷ್ಟು ಚಂದ ಹಿಟ್ಟು ಎಲ್ಲ ಮಿಕ್ಸ್ ಆಗತೈತಿ. ಸ್ವಲ್ಪ ನೀರು ಹಾಕೊಂಡು ಹದ ಬರುವಂಗೆ ಕಳಿಸ್ಕೋಬೇಕು ನೋಡ್ರಿ. ಈಗ ಎಲ್ಲ ಸರಿಯಾಗಿ ಕಳಿಸ್ಕೊಳಕತ್ತೀವಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ವಿಡಿಯೋ ಐತಿ, ಅದಕ್ಕೆ ಫುಲ್ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ ನೋಡ್ರಿ. ಈಗ ಹಿಟ್ಟೆಲ್ಲ ಆಲ್ಮೋಸ್ಟ್ ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಕಳಿಸ್ಕೋರಿ ನೋಡ್ರಿ. ಫೈನಲಿ ಈಗ ಹಿಟ್ಟು ರೆಡಿ ಆಗೈತಿ. ಇದು ಹಿಟ್ಟು ಈಗ ಒಂದು 10 ಇಲ್ಲ ಅಂದ್ರೆ 15 ನಿಮಿಷ ಮಟ್ಟ ಹೀಗೆ ಬಿಡಬೇಕು ನೋಡ್ರಿ. ಈಗ ಒಂದು 10 ಇಲ್ಲ ಅಂದ್ರೆ 15 ನಿಮಿಷ ಆಗೈತಿ. ಈಗ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕೊಂಡಿವಿ. ಬರ್ರಿ ಈಗ ಬಜ್ಜಿ ಬಿಡೋನು ನೋಡ್ರಿ. ಎಷ್ಟು ಚಂದ ಬಜ್ಜಿ ಬಿಡಾಕತ್ತೀವಿ ನೋಡ್ರಿ. ಚಹಾ ಕೂಡ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತ್ರಿ ಬಜ್ಜಿ. ಸಂಜೆ ಟೈಮ್ ಸ್ನ್ಯಾಕ್ಸ್ ಮಕ್ಕಳು ಸ್ಕೂಲಿನಿಂದ ಬರಂಗೆ ಇವು ಮಾಡಿಕೊಡ್ರಿ, ಖುಷಿನೇ ಆಗ್ತಾರವ್ರೆ ರೀ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನೋಡ್ರಿ. ಬಜ್ಜಿ ಈಗ ಎಷ್ಟು ಚಂದ ಎಣ್ಣೆಯಾಗ ಕರಿಯಾಕತ್ತಾವ ನೋಡ್ರಿ. ಎಷ್ಟು ಚಂದ ಆಗ್ಯಾವ ನೋಡ್ರಿ. ಆಲ್ಮೋಸ್ಟ್ ಬಜ್ಜಿ ಆಗೈತಿ. ಇನ್ನೊಂದು ಸ್ವಲ್ಪ ಎಣ್ಣೆಗೆ ಕರ್ಕೋಬೇಕು. ನಾವು ಹತ್ರ ಭಾಳ ಇಷ್ಟಪಡ್ತೀವಿ ರೀ ಬಜ್ಜಿ ನೋಡ್ರಿ. ಎಷ್ಟು ಚಂದ ಆಗತ್ತವ ಬಜ್ಜಿ. ನಾ ಸ್ಕೂಲಿನಿಂದ ಬರಾನಿಗೆ ನಮ್ಮ ಮಮ್ಮಿ ಸ್ನ್ಯಾಕ್ಸ್ ಮಾಡಿ ಕೊಟ್ಟಿದ್ರಿ ಬಜ್ಜಿ. ಹೆಂಗಾದ್ರೂ ಮಳೆನೂ ಆಗಿತ್ತಲ್ಲ ಇವತ್ತು, ಅದಕ್ಕೆ ಕ್ಲೈಮೇಟ್ ನೆಚುರಲ್ ಇತ್ತು ನೋಡ್ರಿ. ಎಷ್ಟು ಚಂದ ಆಗತ್ತವ ಬಜ್ಜಿ. ಮೇಲೆ ಕುತ್ಕೊಂಡು ಚಹಾ ಕೂಡ ಬಿಸಿ ಬಜ್ಜಿ ತಿಂದ್ರೆ ಕ್ಲೈಮೇಟಿಗೆ ಒಂದು ಲುಕ್ ಬರ್ತೈತೆ ಮಸ್ತ್ ರೀ ನೋಡ್ರಿ. ಈಗ ಫೈನಲಿ ನಮ್ದು ಬಜ್ಜಿ ರೆಡಿ ಆಗ್ಯಾವ. ಈಗ ಇದು ಒಂದು ಪ್ಲೇಟ್ ಒಳಗೆ ತಗೋತೀವಿ ನೋಡ್ರಿ. ಈಗ ಒಂದು ಪ್ಲೇಟ್ ಒಳಗೆ ತಗೊಳಕತ್ತೀವಿ ನೋಡ್ರಿ. ಎಷ್ಟು ಚಂದ ಆಗ್ಯಾವ ಬಜ್ಜಿ. ಬರ್ರಿ ಈಗ ಇನ್ನೊಂದು ಸರಿ ಬಿಡೋನು ನೋಡ್ರಿ. ಈಗ ಇನ್ನೊಂದು ಸರಿ ಬಿಡಾಕತ್ತೀವಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ ನೋಡ್ರಿ. ಎಷ್ಟು ಚಂದ ಬಜ್ಜಿ ಆಗತ್ತಾವ ನೋಡ್ರಿ. ಎಷ್ಟು ಚಂದ ಕರಿಯಾಕತ್ತಾವ ಎಣ್ಣೆಯಾಗ. ಬುಗುಲ್ ಎಷ್ಟು ಬಂದಾವ ನೋಡ್ರಿ. ಈಗ ಫೈನಲಿ ಆಲ್ಮೋಸ್ಟ್ ಈಗ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ. ಫೈನಲಿ ಬಜ್ಜಿ ರೆಡಿ ಆಗ್ಯಾವ. ಈಗ ಒಂದು ಪ್ಲೇಟ್ ಒಳಗೆ ತಗೋತೀವಿ ನೋಡ್ರಿ. ಸ್ಮೆಲ್ ಹತ್ರ ಮಸ್ತ್ ಅಂದ್ರೆ ಕತ್ತರ್ನಾಗ ಬರಾಕತ್ತಾವ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ ಬಜ್ಜಿ ಅಂದ್ರೆ ಭಾಳ ಫೇಮಸ್ ನೋಡ್ರಿ. ಫೈನಲಿ ನಮ್ದು ಬಜ್ಜಿ ರೆಡಿ ಆಗೈತಿ.